ಅವ್ರಿಗೆ ಮೊದ್ಲು ಹೋಗಿ ಸ್ನಾನ ಮಾಡಕ್ ಹೇಳಿ. ಮೊದ್ಲು ಅವ್ರಿಗೆ ಹೋಗಿ ಸ್ನಾನ ಮಾಡಕ್ ಹೇಳಚ್ಚ. ನೀವಿಬ್ರು ಸ್ನಾನ ಮಾಡ್ಲೇಬೇಕು. ಅಲ್ಲ ದೀಪಾ, ಅವನ ಮೇಲೆ ಅಷ್ಟೊಂದ್ ಕೋಪ ಇದ್ರು ಯಾಕೆ ಅವನಿಗೆ ಸಹಾಯ ಮಾಡಕ್ ಹೋದೆ? ಮಾನವೀಯತೆ ದೃಷ್ಟಿಯಿಂದ ಅಕ್ಕ. ಓ ಹೌದಾ? ಹ್ಞೂ ಅಷ್ಟೇನಾ? ಅಷ್ಟೇ ಅಕ್ಕ. ನಿಜ? ಹ್ಞೂ. ಅಲ್ಲ ಕಣೋ ಚಿರು, ಅವಳು ನಿನಗ್ ಸಹಾಯ ಮಾಡಕ್ ಬಂದ್ಲು ತಾನೆ, ಆದ್ರೆ ನೀನು ಅವಳ ಕೆಸರಲ್ಲಿ ಬೀಳಿಸ್ತಲ್ಲ. ನಾನು ಯಾಕೆ ಹಂಗ್ ಮಾಡ್ಲಿ ಅಚ್ಚ? ಅವರೇ ನನ್ನ ಎತ್ತಕ್ ಬಂದು ಬ್ಯಾಲೆನ್ಸ್ ತಪ್ಪಿ ಬಿದ್ದಿತ್ತು. ಆದ್ರೂ ನನ್ನಿಂದ ತಪ್ಪಾಗಿದ್ರೆ ಸಾರಿ. ಹೋಗ್ಲಿ ಬಿಡಿ. ಈ ತರ ನೋಡಕ್ ಆಗ್ತಿಲ್ಲ. ಕಣ್ ಮುಚ್ಕೊಳ್ಳಿ. ಯಾಕಚ್ಚ? ನಗು ಬಂದ್ರೆ ನಗ್ಬಾರ್ದಾ? ನಕ್ಕಿದಕ್ಕಲ್ಲ, ಯಾಕಿನ್ನೂ ಇವ್ರು ಕರ್ಕೊಂಡು ಹೋಗದೆ ಇಲ್ಲೇ ನಿಂತಿದ್ಯಾ ಅಂತ. ಮೊದ್ಲು ಕರ್ಕೊಂಡೋಗಿ ಸ್ನಾನ ಮಾಡಕ್ ಹೇಳು, ಥಂಡಿ ಆಗ್ಬಿಡುತ್ತೆ. ಓ ಸರಿ ಕಣಪ್ಪ, ಕರ್ಕೊಂಡೋಗ್ತೀನಿ. ಬಾ ದೀಪ, ಥಂಡಿ ಆಗ್ಬಿಡುತ್ತೆ ನಿನ್ಗೆ, ಸ್ನಾನ ಮಾಡುವಂತೆ. ನೀನು ಹುಷಾರು. ನಾನು ಹೋಗ್ತೀನಿ, ನಡಿ. ಅಮರೇ, ಯಾರು ಕರ್ದಂಗ ಆಯ್ತಲ್ಲ? ಅಲ್ಲಿಗೆ ಹೋದ ಯಾರೇನು ತಂದಿಟ್ರು? ಅಮ್ಮ ಏನಾದ್ರು ತರಿಸಿದ್ರ? ಇವತ್ತು ಹಬ್ಬನೂ ಇಲ್ಲ, ಯಾಕೆ ಪೂಜೆನೂ ಇಲ್ಲ, ಯಾಕೆ ತರಿಸಿರ್ತಾರೆ? ತರಿಸಿದ್ರು ಕಮಲ ಅಮ್ಮ ಮನೆಗೆ ಬಂದು ತಂದು ಕೊಡ್ತಿದ್ರು. ಯಾರಿಟ್ರು? ಇಬ್ರಿಗೆ ಮೂಡ್ಕೊಳಕ್ ಆಗಷ್ಟಿದೆ ಅಲ್ವಾ? ಯಾರು ತಂದಿರ್ತಾರೆ? ಹಚ್ಬೆಣ್ಣೆ ಏನಾದ್ರೂ ಇದನ್ನ ತಂದಿಟ್ಟಿರ್ಬೋದಾ? ನಾನ್ ಮುಟ್ಕೊಳ್ಳಿ ಅಂತ. ಹಚ್ಬೆಣ್ಣೆ ಅಂದ್ರೆ ಹಚ್ಬೆಣ್ಣೆ ಫೋನ್ ಮಾಡಿ ಹೇಳಿದ್ರ? ಇಲ್ಲ ಇಲ್ಲ, ಅವನೇನ್ ಫೋನ್ ಮಾಡಿಲ್ಲ, ಆದ್ರೆ ಈ ಕೆಲ್ಸ ಅವಂದೇ ಅಂತ ನನ್ಗನ್ನಿಸ್ತಿದೆ. ಹೇಗಿದ್ರು ನಿನ್ ಮನ್ಸನ್ನ ಗೆಲ್ಬೇಕಲ್ವಾ? ಕೆಲ್ಸ ಮಾಡೋದ್ರ ಜೊತೆಗೆ ಈ ಕೆಲ್ಸನೂ ಮಾಡ್ತಿದ್ದಾನೆ. ಅಂದ್ರೆ ನನ್ನ ಹಸ್ಬೆಂಡು ಇದನ್ನೆಲ್ಲ ಮಾಡಕ್ ಕಲ್ತಿದಾರ? ಕಲ್ತಿದ್ದಾನೆ, ಎಲ್ಲ ನಿನ್ಗೋಸ್ಕರ. ಅಚ್ಚು ನನ್ನ ಬಗ್ಗೆ ಹೊಗಳುದಿದ್ದಾಳ ಅನ್ಸುತ್ತೆ ದೀಪ ಅವ್ರ ಹತ್ರ. ಅವಳು ಫೋರ್ಸ್ ಅಲ್ಲಿ ಏನಾದ್ರು ನಾನು ಪ್ರಪೋಸ್ ಮಾಡಿದ ದಿಶಾ ಅವ್ರಿಗಲ್ಲ ದೀಪ ಅವ್ರಿಗೆ ಅಂತ ಹೇಳ್ಬಿಡ್ತಾಳ. ಇಲ್ಲ ಇಲ್ಲ, ಪ್ರಾಮಿಸ್ ಮಾಡಿದ್ದಾಳಲ್ಲ, ಹೇಳಲ್ಲ. ಅದೇನಿದ್ರು ನಮ್ ಕೆಲ್ಸ. ಏನ್ ಯೋಚನೆ ಮಾಡ್ತಿದ್ಯಾ? ಚಿರು ತಂದಿಟ್ಟಿರೋ ಹೂ ಮುಡ್ಕೋ. ಈಗಲೇ ಮುಡ್ಕೋತೀನಿ. ಎಲ್ಲೋಗ್ತಿದ್ಯಾ? ಬಿನ್ ಬೇಡವಾ? ಸಿಕ್ತಾ? ದೀಪು, ಏನಮ್ಮ? ಬಾಯಿಲಿ. ಏನಮ್ಮ? ಅರೆ, ನೀನ್ ನಿಂತಲ್ಲೇ ಎಲ್ಲ ಹೇಳ್ಬೇಕಾ? ಬಾ ಇಲ್ಲಿ ಹಿಂದೆ. ಓ, ಬಂದೇ ಇರು. ಹುಡುಗರು ಕಷ್ಟನೇ ಅರ್ಥ ಆಗಲ್ಲ. ಪ್ರೀತಿ ಪಡೆಯೋದಕ್ಕೋಸ್ಕರ ಏನ್ ಮಾಡ್ಬೇಕಂತ ಗೊತ್ತಿಲ್ಲದ್ರೆ ಏನೇನೋ ಕಷ್ಟಪಡ್ತಾ ಇರ್ತೀವಿ. ಅದಕ್ಕೊಂದು ಪ್ರತಿಫಲನೂ ಬೇಡವಾ? ಹೂ ಕಟ್ಟೋದಕ್ಕೆ ರಾತ್ರಿ ಎಲ್ಲ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು. ಬಂದ್ ಕೆಲ್ಸನೇ ಆಗ್ಲಿಲ್ವೇ? ಅರೆ, ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ
ನಿನಗೆಂದೇ ತಂದೆ ಮಲ್ಗೆ ಹೂ ನೋಡಿದಾಗೆಲ್ಲ ನನ್ಗೆ ಈ ಹಾಡೇ ನೆನಪಾಗುತ್ತೆ. ನಾನು ಮದುವೆ ಆದ ಹೊಸರಲ್ಲಿ ನನ್ನ ಗಂಡನು ಹೀಗೆ ಹಾಡು ಹೇಳ್ತಿದ್ರು. ಆದ್ರೂ ಈ ಮಲ್ಗೆ ಹೂನ ಈ ಮನೆಯಲ್ಲಿ ಇಲ್ಲಿ ಯಾರು ಇಟ್ಟಿರ್ಬೋದು? ಮುಟ್ಕೊಂಬಿಡೋಣ. ಅಯ್ಯೋ ಆ ಹೂನ ನೀವು ಮುಡ್ಕೋಬೇಡಿ. ನಾನು ಈ ಹೂನ ಮುಟ್ಕೋಬಾರ್ದಾ? ನೀನೇನಾದ್ರೂ ಮುಟ್ಕೋಬೇಕು ಅಂತ ಇಟ್ಕೊಂಡಿದ್ಯೇನಮ್ಮ? ಇಲ್ಲ, ಅದು ದೀಪ ಮುಡ್ಕೋಬೇಕು ಅಂತ ಇಟ್ಟಿದ್ದಾಳೆ. ದೀಪನಾ? ನಾನ್ ಮುಟ್ಕೊಂಡ್ರೆ ಅವಳು ಏನು ಕೇಳಲ್ಲ. ಅಲ್ಲ, ಅದು ಅವಳೇನಾದ್ರೂ ಕೇಳಿದ್ರೆ ನಾನ್ ಮುಟ್ಕೊಂಡಿದೀನಿ ಅಂತ ಹೇಳು. ಹೇಗ್ ಕಾಣಿಸ್ತಿದೀನಿ? ಚೆನ್ನಾಗಿದೆ. ಇದನ್ನ ನೀವೇ ಮುಟ್ಕೊಂಡ್ರಿ ಅಂತ ಒಂದ್ ಮಾತ್ ದೀಪಂಗ್ ಹೇಳ್ಬಿಡಿ. ಅಯ್ಯೋ, ಅವಳಿಗೆ ಯಾಕೆ ಅದನ್ನೆಲ್ಲ ಹೇಳ್ಬೇಕು ನಾನು? ಏನೇ ಅದು ಅರ್ಚನನ್ ಜೊತೆ ನಿನ್ ರಾಮಾಯಣ? ರಾಮಾಯಣ ಅಲ್ಲ ಅದ್ಗೆ, ಪ್ರೇಮಾಯಣ. ಅಂದ್ರೆ ದೀಪ ಅವಳು ಮುಟ್ಕೋಬೇಕು ಅಂತ ಇಲ್ಲಿ ಮಲ್ಗೆ ಹೂ ಹುಟ್ಟಿದ್ಲು, ನಾನ್ ತಗೊಂಡ್ ಮುಟ್ಕೊಂಡೆ. ಅದಕ್ಕೆ ಯಾಕೆ ಏನು ಅಂತ ಅರ್ಚನ ಅವ್ರು ಕೇಳ್ತಾ ಇದ್ರು. ಅವ್ರು ಕೇಳೋದ್ ನಿಜ ಅಲ್ವೇನೆ? ದೀಪ ಮುಡ್ಕೋಬೇಕಾಯ್ತು ಹೂನ ನೀನ್ ಯಾಕೆ ಮುಡ್ಕೊಂಡೆ? ಆಯ್ತು ಬಿಡಿ, ಅದಕ್ಕೆ ಎಲ್ರು ಹಿಂಗೆ ಕೇಳ್ತಿದ್ದೀರಾ, ಬಿಚ್ಚಿಟ್ಬಿಡ್ತೀನಿ ಬಿಡಿ. ಮುಡ್ದಿರೋದ್ನ ಬಿಚ್ಚಬಾರ್ದು ಬಿಡು. ಅರ್ಚನಾ, ಒಂದ್ 5 ನಿಮಿಷಮ್ಮ, ತಿಂಡಿ ರೆಡಿ ಮಾಡ್ಬಿಡ್ತೀನಿ. ಪರವಾಗಿಲ್ಲ, ಆರಾಮಾಗೆ ಆಗ್ಲಿ. ಈಗ ಅತ್ತಿಗೆಗೆ ಗೊತ್ತಾಯ್ತಲ್ಲ, ಕೇಳಿದ್ರೆ ಅದಕ್ಕೇನೆ ಹೇಳ್ತಾರೆ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಶ್ಯೋ, ಚಿರು ಕಷ್ಟಪಟ್ಟಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗೋಯ್ತಲ್ಲ. ದೀಪ ಕೇಳಿದ್ರೆ ಏನ್ ಹೇಳ್ಬೇಕು?